ಫ್ರೆಂಡ್ಸ್, ಇವಾಗ ನೀವೆಲ್ಲ ಮೇ ಬಿ ಕೇಳ್ತಾ ಇರ್ಬೋದು, ಏನು ಇವನು ಇವತ್ತು ಕೇಕ್ ತಿಂತಾ ಇರೋ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಕೇಕ್ ಅಂದರೆ ಆ್ಯಕ್ಚುಲಿ ಇವತ್ತು ಅಂದರೆ ನಿನ್ನೆ ನೈಟ್ 100 ಸಬ್ಸ್ಕ್ರೈಬರ್ ಅಂದರೆ ಇವತ್ತಿಗೆ ನೋಡಿದಾಗ 106 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ನಂದು ಯೂಟ್ಯೂಬಲ್ಲಿ ಅನ್ಫಿಲ್ಟರ್ಡ್ ಆಗಿ. ಸೊ ಆ ರೀಸನಿಂದ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಕೊಂಡು ಕೇಕ್ ತೊಗೊಂಡು ಕೇಕ್ ತಿಂತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ಸ್ವಲ್ಪ ಇದರಲ್ಲಿ ವಿಡಿಯೋಸ್ ಎಲ್ಲ ಕೋ ಆ್ಯಕ್ಟ್ರ್ ಮತ್ತು ತುಂಬ ಜನನು ಸಪೋರ್ಟ್ ಮಾಡಿದ್ದಾರೆ ವಿಡಿಯೋ ಮಾಡ್ಲಿಕ್ಕೆ. ಆ ಥರ ನೋಡಿದ್ರೆ ಜರ್ನಿ ಏನು ಅಷ್ಟು ಈಸಿ ಆಗಿರಲಿಲ್ಲ. 100 ಸಬ್ಸ್ಕ್ರೈಬರ್ ಅಂದರೆ ನಾನು ಮೇನ್ ಹೇಳಬೇಕು ಅಂದರೆ ಕಾಂಗ್ರ್ಯಾಚುಲೇಷನ್ಸ್ ಟು ಮೀ ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ ಯು ಟು ಆಲ್. ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ಅಂತೂ 100 ಸಬ್ಸ್ಕ್ರೈಬರ್ ಆಯ್ತು, ಕಮ್ಮಿ ಆಗಲಿಲ್ಲ. 100 ಸಬ್ಸ್ಕ್ರೈಬರ್ ಕಡಿಮೆನೇ ಆಯ್ತು ಹಂಗೆ ನೋಡ್ಲಿಕ್ಕೆ ಹೋದರೆ. ಬಟ್ ಯಾವುದೇ ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ, ಏನೇ ಜರ್ನಿ ಅಂತಲ್ಲ, ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಕೌಂಟ್ ಸ್ಟಾರ್ಟ್ ಆಗೋದು ಝೀರೋಯಿಂದ. ಸೊ ಝೀರೋಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ 106. ಸೊ ಹೋಪ್ ಏನಂದರೆ ಆಗತ್ತೆ, ಇನ್ನೂ ಕೂಡ ಇನ್ಕ್ರೀಸ್ ಆಗತ್ತೆ ಅನ್ನೋದೊಂದು ಹೋಪ್ ಬಿಟ್ಟರೆ. ಸೊ ಈ ಜರ್ನಿ ತುಂಬ ಕಷ್ಟನೂ ಇತ್ತು. ಅದೇ ಥರ ಸ್ವಲ್ಪ ಅಂದರೆ ಇಶ್ಯೂಸ್ ಏನಂತ ಆ ಥರ ಆಗಿಲ್ಲ. ಬಟ್ ಅಷ್ಟು ಈಸಿಯಾಗಿರಲಿಲ್ಲ. ಯಾಕಂದರೆ ಫ್ಯಾಮಿಲಿಯಿಂದನೂ ಸಪೋರ್ಟ್ ಇದೆ, ಇಲ್ಲ ಅಂತ ಅಲ್ಲ. ಫ್ರೆಂಡ್ಸು ಇಲ್ಲಾಂದರೆ ಔಟ್ಸೈಡರ್ಸ್ ಯಾರ್ಯಾರು ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ವಿಡಿಯೋ ಚೆನ್ನಾಗಿ ಆಗ್ತಾ ಇದೆ ಆ ಥರ ಎಲ್ಲ ಹೇಳಿ. ಬಟ್ ಏನಂದರೆ 3 ಥಿಂಗ್ಸ್‌ನ ನಾನು ಮೇನ್ಲಿ ಕಲ್ತ್ಕೊಂಡೆ. ಒಂದು ಡಿಸಿಪ್ಲಿನ್ ಆಗಲಿ, ಇಲ್ಲ ಕನ್ಸಿಸ್ಟೆನ್ಸಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್. ಈ 3 ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಕಂಟೆಂಟ್ ಕ್ರಿಯೇಷನ್ ಅನ್ನೋದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಾಗ ವ್ಯೂಸ್ ಅನ್ನೋದು ಏನೂ ಬಂದಿಲ್ಲ. ಸೊ ಲಾಂಗ್ ಫಾರ್ಮ್ಯಾಟ್ ಇದ್ದಾಗ ಅಂದರೆ 5 ಮಿನಿಟ್ಸ್ 6 ಮಿನಿಟ್ಸ್ ವಿಡಿಯೋ ಇದ್ರೂ ಜನ 20ರಿಂದ 30 ಜನ ನೋಡ್ತಾ ಇದ್ರು. ಏನು ವ್ಯೂಸ್ ಬರ್ತಾ ಇಲ್ಲ, ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ, ಮೇ ಬಿ ಜನರಿಗೆ ಇಷ್ಟ ಆಗ್ತಾ ಇಲ್ವೋ, ಇಲ್ಲ ನನ್ನ ಕಂಟೆಂಟ್ ಚೆನ್ನಾಗಿಲ್ವೋ ಅನ್ಕೊಂಡು ಅನಿಸ್ತು. ಬಟ್ ನಾನು ನನ್ನ ಕನ್ಸಿಸ್ಟೆನ್ಸಿನ ಬಿಟ್ಟಿಲ್ಲ. ಮಾಡ್ತಾ ಇದ್ದೇನೆ. ಸೊ ಇವತ್ತಿಗೂ ನನ್ನ ಮೇ ಬಿ ಅರೌಂಡ್ 34 ಏನೋ ವಿಡಿಯೋಸ್ ಆಗಿದೆ. ಅಂದರೆ ಲಾಂಗ್ ಫಾರ್ಮ್ಯಾಟ್ ಶಾರ್ಟ್ಸ್ ಎಲ್ಲ ಸೇರಿ. ಸೊ 106 ಸಬ್ಸ್ಕ್ರೈಬರ್ಸು ನನಗೇನು ಕಡಿಮೆ ಅನಿಸಲ್ಲ. ಯಾಕಂದರೆ ಗ್ರೋ ಆಗ್ತಾನೆ ಇದೆ ಕನ್ಸಿಸ್ಟೆನ್ಸಿಲಿ. ಸೊ ಆ ರೀಸನಿಂದ ಕನ್ಸಿಸ್ಟೆನ್ಸಿ ಒಂದು ಕಲ್ತ್ಕೊಂಡೆ. ಅಂದರೆ ಇನ್ ಬಿಟ್ವೀನ್ ಡ್ರಾಪ್ ಮಾಡಬಾರ್ದು ಅಂತ. ಡಿಸಿಪ್ಲಿನ್ ಒಂದು ಕಲ್ತ್ಕೊಂಡೆ ಎಸ್ಪೆಷಲಿ ಹೇಳಬೇಕಂದ್ರೆ. ಯಾಕಂದರೆ ಡಿಸಿಪ್ಲಿನ್ ಅನ್ನೋದಿಲ್ಲ ಅಂದರೆ ಕಂಟೆಂಟ್ ಕ್ರಿಯೇಷನ್ ತುಂಬ ಕಷ್ಟ. ಯಾಕಂದರೆ ನಾವು ಇನ್ ಬಿಟ್ವೀನ್ ಸ್ಟಾಪ್ ಮಾಡೋದಾಗಲಿ, ಇಲ್ಲಾಂದರೆ ವಿಡಿಯೋ ಎಡಿಟಿಂಗೇ ಆಗಲಿ, ಯಾವುದೋ ಒಂದು ಪ್ರಾಪರ್ ವೇಲ್ ಮಾಡಿಲ್ಲ ಅಂದರೆ ಜನರ ತನಕ ಎಂಗೇಜ್ ಆಗಲ್ಲ, ಜನ ನೋಡಲ್ಲ. ಹಂಗಂದ್ರೆ ವಿಡಿಯೋ ಕ್ವಾಲಿಟಿ ಆಗಲಿ, ಆಡಿಯೋ ಕ್ವಾಲಿಟಿ ಆಗಲಿ ಚೆನ್ನಾಗಿತ್ತು ಅಂದರೆ ಜನ ನೋಡ್ತಾರೆ. ಮೇ ಬಿ ಏನೋ ಒಂದು ಕಂಟೆಂಟ್ ಕೊಡ್ತಾ ಇದ್ದಾನೆ ಅಂದ್ಕೊಂಡು ಜನರು ಕೂಡ ಅದ್ರ ಮೇಲೆ ಸ್ವಲ್ಪ ಎಂಗೇಜ್ ಆಗ್ತಾರೆ. ಅದೊಂದು ರೀಸನ್. ಸೊ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್. ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟು ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಯಾವ ಟೈಮಲ್ಲಿ ನಾವು ಶೂಟ್ ಮಾಡಬೇಕು, ಮತ್ತು ಯಾವ ಟೈಮಲ್ಲಿ ನಾವು ಯಾವ ಥರ ಎಡಿಟ್ ಮಾಡಬೇಕು, ಮತ್ತು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಟೈಮ್ ಮ್ಯಾನೇಜ್ಮೆಂಟ್ ನಿಜವಾಗ್ಲೂ ಕಲಿಸ್ತು ತುಂಬ. ಇದೇನೂ ಅಲ್ಲ, ಹಂಗೆ ನೋಡ್ಲಿಕ್ಕೆ ಹೋದರೆ ಜರ್ನಿ ಏನು ತುಂಬಾನೂ ಅಲ್ಲ. 100 ಸಬ್ಸ್ಕ್ರೈಬರ್ ಕಡಿಮೆನೇ, ಇಲ್ಲ ಅಂತಲ್ಲ. ಬಟ್ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಮತ್ತು ನೀವು ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಲ್ಲ, ಅದರಿಂದ ಒಂದು ಮೋಟಿವೇಶನ್ ಅನ್ನೋಕ್ಕಿಂತ ನಮ್ಗೊಂಥರ ಏನನ್ಸುತ್ತೆ, ಇನ್ನೂ ಮಾಡೋಣ, ಯಾವ ಥರ ಚೆನ್ನಾಗಿರೋ ಕಾಂಟೆಂಟ್ಸ್‌ನ ಕೊಡೋಣ ಜನರಿಗೆ ಅನ್ಕೊಂಡು ಅನ್ಸುತ್ತೆ. ಮತ್ತೆ ಹೇಳ್ಬೇಕು ಅಂದರೆ ಈ 3 ವಿಷಯ ನಾನು ಹೇಳಿದ್ದೀನಿ, ಅದು ಏನೂ ಅಲ್ಲ ಹಾಗೆ ನೋಡ್ಲಿಕ್ಕೆ ಹೋದರೆ. ಇನ್ನೂ ಕಲಿಯೋದು ತುಂಬ ಇದೆ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾ ಜರ್ನಿ ಅನ್ನೋದು ಒಂದೇ ಸಲ ಅಪ್ಪಿಗೆ ಹತ್ತಂಗಲ್ಲ. ಯಾಕಂದರೆ ಹತ್ತಾ ಇರುತ್ತೆ, ಇನ್ ಬಿಟ್ವೀನ್ ಸಡನ್ನಾಗಿ ಡೌನ್‌ಫಾಲ್ ಕೂಡ ಆಗುತ್ತೆ. ಯಾಕಂದರೆ ವ್ಯೂಸ್ ಬರಲ್ಲ. ಸಮ್‌ಟೈಮ್ಸ್ ಐಡಿ ಇನ್‌ಆಕ್ಟಿವ್ ಇದ್ರೆ ಫ್ರೀಸ್ ಆಗ್ಬೋದು. ಈ ಥರ ಎಲ್ಲ ಇಶ್ಯೂಸ್ ಆಗುತ್ತೆ. ಈಗ ತುಂಬ ಜನ ಕಂಟೆಂಟ್ ಕ್ರಿಯೇಷನ್ ಅಂತ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮುಂಚೆಯಿಂದನೂ ತುಂಬ ಡ್ರೀಮ್ ಇತ್ತು. ಅಂದ್ರೆ ಈ ಫೀಲ್ಡಲ್ಲಿ ಏನೋ ಒಂದು ನಾನು ಅಚೀವ್ ಮಾಡಬೇಕು, ಇಲ್ಲ ಈ ಫೀಲ್ಡಲ್ಲಿ ನನಗೆ ಏನಾದರೂ ಒಂದು ಮಾಡೇ ಮಾಡಬೇಕು ಅಂತ. ಬಟ್ ಇವಾಗ ಸಮ್‌ಟೈಮ್ಸ್ ಅದೇ ಸ್ವಲ್ಪ ಜನ ಏನು ಮಾಡ್ತಾರೆ, ಈ ಥರ ಇಶ್ಯೂಸ್ ಆದಾಗ ಡ್ರಾಪ್ ಮಾಡಿಬಿಡ್ತಾರೆ. ಅಂದರೆ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂದ್ಕೊಂಡು. ಬಟ್ ಆ ಥರ ಮಾಡ್ದವಾಗಲೇ ಏನಾಗುತ್ತೆ ಅಂದರೆ ಇಶ್ಯೂ ಸ್ಟಾರ್ಟ್ ಆಗೋದು. ಅಂದ್ರೆ ಮತ್ತೆ ಜನ ಎಂಗೇಜ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಅದೇ ಎಫರ್ಟ್‌ನ ಮತ್ತೆ ರೀಕ್ರಿಯೇಟ್ ಮಾಡಬೇಕು. ಸೊ ಆ ರೀಸನಿಂದ ನಾನೇನ್ ಮಾಡ್ತಾ ಇದ್ದೀನಿ, ಒಂದೇ ತರ ವಿಡಿಯೋಸ್. ಅಂದ್ರೆ ನಾನು ಓವರಾಲ್ ಆಗಿ ತುಂಬಾ ಜನ ಒಂದು ಕ್ವೆಶ್ಚನ್ ನನಗೆ ಕೇಳಿದ್ದು, ಕನ್ನಡದಲ್ಲಿ ಯಾಕೆ ವಿಡಿಯೋ ಮಾಡಲ್ಲ ಅಂತ ಹೇಳ್ಕೊಂಡು. ಸೊ ಕನ್ನಡದಲ್ಲಿ ಮಾಡಲ್ಲ ಅಂತ ಏನಿಲ್ಲ. ಆಕ್ಚುಲಿ ನನಗೆ ಫಸ್ಟ್ ಪ್ರಿಫರೆನ್ಸ್ ಬಂದು ಕನ್ನಡ. ಯಾಕಂದ್ರೆ ಆಕ್ಚುಲಿ ಇಲ್ಲಿನ ಜನ ನಂಗೆ ಸಪೋರ್ಟ್ ಆಯ್ತು ಅಂದ್ರೆ, ಸೊ ನನಗೆ ಔಟ್ಸೈಡರ್ಸು ಸಪೋರ್ಟ್ ಬರುತ್ತೆ. ಮತ್ತೆ ಔಟ್ಸೈಡರ್ಸ್ ಗೆ ಕನ್ನಡ ಗೊತ್ತಿಲ್ಲದೆ ಇರೋ ರೀಸನಿಂದ ಇನ್ ಬಿಟ್ವೀನ್ ವಿಡಿಯೋಸ್ ಹಿಂದಿಲೂ ಮಾಡ್ತೀನಿ. ಮತ್ತೆ ನಾನು ಆಕ್ಚುಲಿ ಒಂದೇ ತರ ಕಂಟೆಂಟ್‌ನ ಇಟ್ಕೊಂಡಿಲ್ಲ. ನಾನು ಟ್ರಾವೆಲಿಂಗ್‌ಗೂ ಮಾಡ್ತಾ ಇರ್ತೇನೆ. ಸ್ವಲ್ಪ ಹಿಡನ್ ಸ್ಪಾಟ್ ಇರ್ಲಿ, ಇಲ್ಲಾಂದ್ರೆ ಫನ್ನಿ ವಿಡಿಯೋಸ್ ಆಗಲಿ, ಇಲ್ಲ ಕುಕಿಂಗ್, ಅದ್ರಲ್ಲೂ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಸೊ ಆ ರೀಸನಿಂದ ಓವರಾಲ್ ಆಗಿ ಎಲ್ಲಾ ಕಡೆನೂ ನನ್ನ ಜರ್ನಿ ನಾನು ಮುಂಚೆನೇ ಹೇಳಿದ್ದೆ. ನನ್ನ ಡೇ ಟು ಡೇ ಲೈಫಲ್ಲಿ ಏನಾಗುತ್ತೆ ಆ ತರ ನಾನು ವಿಡಿಯೋಸ್‌ನ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಏನಾಗ್ತದೆ ಅದ್ರ ಪ್ರಕಾರ ವಿಡಿಯೋ ಮಾಡ್ತಾ ಇದೀನಿ. ಸೊ ಇವತ್ತು 100 ಆಗಿದೆ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್. ಆಕ್ಚುಲಿ ಖುಷಿ ಆಗ್ತದೆ ತುಂಬಾ ಹೇಳ್ಬೇಕಂದ್ರೆ. ಸೊ ನೋಡೋಣ, ನಿಮ್ದು ಇದೇ ತರ ಸಪೋರ್ಟ್ ಕಂಟಿನ್ಯೂ ಆಗ್ಲಿ ಒಂದು. ಮತ್ತೆ ನಿಮ್ಗೆ ಯಾವ್ಯಾವ ತರ ಏನಾದ್ರು ಚೇಂಜಸ್ ಬೇಕು, ಇಲ್ಲಾಂದ್ರೆ ಏನಾದ್ರು ಇತ್ತಂದ್ರೆ ನಿಮ್ ಸಜೆಷನ್‌ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಅದ್ರಲ್ಲಿ ಏನು ನಿಮ್ಗೆ ಪೇ ಮಾಡ್ಬೇಕು ಅನ್ನೋದಂತೂ ಏನೂ ಇಲ್ಲ. ಫ್ರೀ ಆಫ್ ಕಾಸ್ಟ್. ಏನಿದೆ, ನಿಮ್ಗೆ ವಿಡಿಯೋ ಚೆನ್ನಾಗ್ ಅನ್ಸಿಲ್ವಾ? ಓಕೆ, ಈ ತರ ಇಂಪ್ರೂವ್‌ಮೆಂಟ್ ಮಾಡಿ ಅಂತ ಹೇಳ್ಕೊಂಡು ಕಮೆಂಟ್ ಅಲ್ಲಿ ಹಾಕಿ. ಇಲ್ಲ ಏನಾದ್ರು ಒಂದು ಆಡ್ ಮಾಡ್ಕೋಬೇಕು ವಿಡಿಯೋದಲ್ಲಿ ಅಂತ ಅನ್ಸಿದ್ರೆ ಅದನ್ನ ಕೂಡ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೀವು ಕೊಡೋ ಒಂದು ಸಜೆಷನ್ ಆಗ್ಲಿ, ಇಲ್ಲಾಂದ್ರೆ ಅದು ನಮ್ಗೆ ಒಂಥರ ಮೋಟಿವೇಟ್ ತರ ಮಾಡ್ಬಿಡುತ್ತೆ. ಅಂದ್ರೆ ಈ ತರ ಓಕೆ ಜನ ಹೇಳ್ತಾ ಇದಾರೆ, ಸೊ ನಾನು ಮಾಡ್ಬೇಕು ಅನ್ಕೊಂಡು ಅನ್ಸುತ್ತೆ. ಸೊ ನೋಡೋಣ, ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಆ 0 ಮುಂದೆ ಇನ್ನೊಂದು 0 ಆಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.